ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಕಂದಾಯ ಇಲಾಖೆಯ ಐತಿಹಾಸಿಕ ದಿನ ಇಂದು. 25,000 ಜನರಿಗೆ ಕೃಷ್ಣ ಬೈರೇಗೌಡರಿಂದ ಸರ್ಕಾರಿ ಮಂಜೂರಾತಿ ಜಮೀನುಗಳ ದಾಖಲೆ ವಿತರಣೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್. ಶಾಸಕ ಸ್ಥಾನ ಸಿಂಧುಗೊಳಿಸಿದ್ದ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಕಂದಾಯ ಸೇವೆಗಳ ದಾಖಲೆಗಳನ್ನು ತಾಲೂಕುವಾರು ವಿತರಣೆಗೆ ವಿಶೇಷ ಗಮನ. ಕಂದಾಯ ಇಲಾಖೆಯ ಇತಿಹಾಸದಲ್ಲಿಯೇ ಇದೊಂದು ಐತಿಹಾಸಿಕ ಮೈಲುಗಲ್ಲು. ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್. ಸಿಸಿಟಿವಿ ಕಣ್ಗಾವಲಿನಲ್ಲಿ ಶನಿವಾರದಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 24 ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿರುವ 12,986 ವಿದ್ಯಾರ್ಥಿಗಳು. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಕಂದಾಯ ಇಲಾಖೆಯ ಸಮರ್ಪಕ ದಾಖಲೆಗಳನ್ನು ಆಯಾ ಮಾಲೀಕರಿಗೆ ನೀಡಿದ ದಿನ ಇಂದು. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 1000 ದಿನದ ನೆನಪಿಗಾಗಿ ರಾಜ್ಯದ ರೈತರಿಗೆ ಭೂಮಿ ದಾಖಲೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇವೆ. ನೀವು ನೀಡಿದ ಅಧಿಕಾರಕ್ಕೆ ನಾವೇನು ಮಾಡಿದ್ದೇವೆ ಅನ್ನೋದಕ್ಕೆ ಉತ್ತರವಾಗಿ 50 ವರ್ಷಗಳಿಂದ ತಾತ ಮುತ್ತಾತ ಕಾಲದಿಂದಲೂ ಆಗದ ನಿಮ್ಮ ಜಮೀನು ದಾಖಲೆಗಳನ್ನು ನಿಮಗೆ ನೀಡುತ್ತಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಗಲಗುರ್ಕಿ ತ್ರಿಬಲಾರ್ ಮೈದಾನದಲ್ಲಿ ಕಂದಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿಯಿಂದ 25,000 ಕಂದಾಯ ಇಲಾಖೆಗಳ ದಾಖಲಾತಿಗಳ ವಿತರಣೆ ಹಾಗೂ ಸಮರ್ಪಣಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಕೆ.ಎಚ್. ಪುಟ್ಟಸ್ವಾಮಿಗೌಡ ಸೇರಿದಂತೆ ಹಲವರು ನಿಗಮ ಮಂಡಳಿಗಳ ಸಮ್ಮುಖದಲ್ಲಿ ದಾಖಲೆಗಳ ವಿತರಣಾ ಸಮಾರಂಭದ ಉದ್ಘಾಟನೆ ಮಾಡಿದರು. ಆ ನಂತರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 1000 ದಿನಗಳು ಗತಿಸಿವೆ. ಮತದಾರ ಪ್ರಭುಗಳಾದ ನೀವು ನಮ್ಮನ್ನ ಶಾಸಕರನ್ನಾಗಿ ಗೆಲ್ಲಿಸಿ ವಿಧಾನಸೌಧದ 3ನೇ ಮಹಡಿಗೆ ಕಳಿಸಿದ್ದು ನಾವು ಅಲ್ಲಿ ಕುಳಿತು ನಮ್ಮ ಕೆಲಸ ಮಾಡಿಕೊಳ್ಳಲಿಕ್ಕಲ್ಲ, ಅದರ ಬದಲಿಗೆ ಜನರ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ. ನನಗೆ ಸಿಕ್ಕ ಈ ಅವಕಾಶದಲ್ಲಿ ರಾಜ್ಯದಲ್ಲಿ ಮುತ್ತಾತ ಕಾಲದಿಂದಲೂ ಸರ್ಕಾರಿ ಮಂಜೂರಾತಿ ಜಮೀನುಗಳಿಗೆ ದಾಖಲೆ ಮಾಡಿಕೊಳ್ಳಲಾಗಿರಲಿಲ್ಲ. ಪಿ ನಂಬರುಗಳ ಪುಡಿ ಆಗಿರಲಿಲ್ಲ, ಪಾವತಿ ಖಾತೆಗಳಾಗಿರಲಿಲ್ಲ. ಮನೆ ಕಟ್ಟಿ 10-20 ವರ್ಷವಾದರೂ ಅದಕ್ಕೆ ಹಕ್ಕುಪತ್ರ ಮಾಡಿಕೊಂಡಿರಲಿಲ್ಲ. ಕಚೇರಿ ಅಲೆದು ಸಾಕಾಗಿ ಹೋಗಿದ್ದ ಸಣ್ಣ ರೈತರು, ದಲಿತ ಕೂಲಿ ಕಾರ್ಮಿಕರು ನೆಮ್ಮದಿ ಜೀವನ ನಡೆಸಲು ಬೇಕಾದ ಭೂಮಿ ದಾಖಲೆಗಳು ಏಕಕಾಲಕ್ಕೆ ವಿಲೇವಾರಿ ಮಾಡುವುದು ನನ್ನ ಕರ್ತವ್ಯ ಎಂದು ಭಾವಿಸಿ ಒಂದೇ ದಿನ ಜಿಲ್ಲೆಯ 25,000 ಜನರಿಗೆ ವಿವಿಧ ಮಾದರಿಯ ದಾಖಲೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲು ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಎಂದರು. ಸುಮಾರು 1.5-2 ಲಕ್ಷ ಜನ ಅವರು ವಾಸ ಮಾಡ್ತಾ ಇರೋ ಮನೆಗೆ ಪಕ್ಕಾ ದಾಖಲೆನೇ ಇಲ್ಲ. ಅದನ್ನ ಈಗ ಅವರು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ನಾಳೆ ದಿನ ಬರೋ ವರ್ಷದಲ್ಲಿ ಅವರಿಗೂ ಕೂಡ ಹಕ್ಕು ಪತ್ರ ಕೊಟ್ಟು ಕ್ರಯ ಪತ್ರ ಮಾಡಿಕೊಟ್ಟು ಅವರಿಗೂ ಈ ಸ್ವತ್ತು ಕೊಡ್ತಕ್ಕಂತಹ ಕಂದಾಯ ಗ್ರಾಮ 2 ಅನ್ನುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಇಂದಿನ 25,000 ಕಂದಾಯ ದಾಖಲೆಗಳ ವಿತರಣಾ ಸಮಾರಂಭದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್, ಶಾಸಕರಾದ ಪ್ರದೀಪ್ ಈಶ್ವರ್, ಕೆ.ಎಚ್. ಪುಟ್ಟಸ್ವಾಮಿಗೌಡ, ಕಂದಾಯ ಇಲಾಖೆ ಕಾರ್ಯದರ್ಶಿ, ನಿಗಮ ಮಂಡಳಿಯ ಅಧ್ಯಕ್ಷರುಗಳು, ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ವೇದಿಕೆಯಲ್ಲಿ ಹಾಜರಿದ್ದರು. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿದ್ದ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿದ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸರ್ವೋಚ್ಚ ನ್ಯಾಯಾಲಯ ಬಿಗ್ ರಿಲೀಫ್ ನೀಡಿದೆ.
ಬಾಗೇಪಲ್ಲಿ ಪಟ್ಟಣದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿ ಮುಂದೆ ಕಾಂಗ್ರೆಸ್ ಬಾವುಟಗಳನ್ನು ಸುಬ್ಬಾರೆಡ್ಡಿ ಭಾವಚಿತ್ರದ ಟೋಪಿಗಳನ್ನು ಧರಿಸಿದ ಕಾರ್ಯಕರ್ತರು ಡಿವಿಜಿ ಮುಖ್ಯ ರಸ್ತೆಯ ಬಸ್ ನಿಲ್ದಾಣದ ಮುಂದೆ ಚಿತ್ರಾವತಿ ಹೋರಾಟ ಡಾಕ್ಟರ್ ಎಚ್ಎನ್ ವೃತ್ತಗಳಲ್ಲಿ ಮೆರವಣಿಗೆ ಮಾಡಿದರು. ಕಾಂಗ್ರೆಸ್ಗೆ ಮತ್ತು ಸುಬ್ಬಾರೆಡ್ಡಿಗೆ ಜೈಕಾರಗಳನ್ನು ಕೂಗಿದರು. ಕೆಡಿಪಿ ಸದಸ್ಯ ಬಿ ವೆಂಕಟರಮಣ ಮಾತನಾಡಿ, ಸುಬ್ಬಾರೆಡ್ಡಿರವರಿಗೆ ಸುಪ್ರೀಂ ಕೋರ್ಟ್ ಮೇಲೆ ವಿಶ್ವಾಸ ಇತ್ತು. ಸುಬ್ಬಾರೆಡ್ಡಿ ಪರ ತೀರ್ಪು ಬಂದಿದೆ. ವಿರೋಧ ಪಕ್ಷದವರು ರಾಜಕೀಯ ಮಾಡಲಿ, ಕ್ಷುಲ್ಲಕ ರಾಜಕೀಯ ಮಾಡುವುದು ಬಿಡಬೇಕು. ಸುಬ್ಬಾರೆಡ್ಡಿ ಶಾಸಕರಾಗಿ ಮುಂದುವರೆದು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡುತ್ತಾರೆ ಎಂದು ತಿಳಿಸಿದರು. ಮುಖಂಡರಾದ ನರಸಿಂಹಪ್ಪ, ಮಹಮ್ಮದ್ ಎಸ್ ನೂರುಲ್ಲಾ, ಆಂಜನೇಯ ರೆಡ್ಡಿ, ಜಯಪ್ರಕಾಶ್ ರೆಡ್ಡಿ, ಶಿವಪ್ಪ, ಕೋಟಪ್ಪ, ಜಯಪ್ರಕಾಶ ನಾರಾಯಣ, ಹೇಮಚಂದ್ರ, ಸೋಮಶೇಖರ್, ನಾರಾಯಣಸ್ವಾಮಿ, ನರಸಿಂಹಯ್ಯ, ನಿಜಾಮುದ್ದೀನ್, ನಾರಾಯಣಸ್ವಾಮಿ ಸೇರಿದಂತೆ ಸುಬ್ಬಾರೆಡ್ಡಿ ಪರ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಳೆದ 2.25 ವರ್ಷದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಮಹತ್ತರ ಮತ್ತು ಕ್ರಾಂತಿಕಾರಕ ಬದಲಾವಣೆಗಳನ್ನು ಕಂಡಿದೆ. ದರಖಾಸ್ತು ಪೋಡಿ ಸಮಸ್ಯೆ, ಕಂದಾಯ ಗ್ರಾಮ ಸಮಸ್ಯೆ, ಪಾವತಿ ಖಾತೆ, ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗೂ ಸೇರಿದಂತೆ ಹಲವು ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ದೊರೆಯುವಂತಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತಹ ಎಂಸಿ ಕಂದಾಯ ಇಲಾಖೆಯ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಗಲಗುರ್ಕಿ ಬೈಪಾಸ್ನಲ್ಲಿ ಕಂದಾಯ ಇಲಾಖೆ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಭೂ ಕಂದಾಯ ದಾಖಲೆಗಳ ಸಮರ್ಪಣಾ ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ಕಂದಾಯ ಗ್ರಾಮಗಳ 2,000 ಫಲಾನುಭವಿಗಳು, ಪಾವತಿ ಖಾತೆಯ 16,500 ಫಲಾನುಭವಿಗಳು, ದರಖಾಸ್ತು ಪೋಡಿಯ 3,500 ಫಲಾನುಭವಿಗಳು ಹಾಗೂ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಸೇರಿದಂತೆ ಸಾಮಾಜಿಕ ಭದ್ರತೆಯ ವಿವಿಧ ಯೋಜನೆಗಳ ಅಡಿ 3,500 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲಾಗುತ್ತಿದೆ. ಕಂದಾಯ ಇಲಾಖೆಯ ಇತಿಹಾಸದಲ್ಲಿಯೇ ಇದೊಂದು ಮೈಲಿಗಲ್ಲು ಮತ್ತು ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ ಎಂದರು. ಬೈರೇಗೌಡರು ಬಹಳ ಮಹತ್ತರವಾದಂಥ ಒಂದು ನಿರ್ಣಯಗಳನ್ನು ತಗೊಂಡು ಅಧಿಕಾರಿಗಳನ್ನು ಬಳಸಿಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮ ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರು. ನಾವು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಹಿಂದಿನ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಈಗ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಅದಕ್ಕೆ ವೇಗವನ್ನು ಕೊಟ್ಟು ಈಗ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸುವಂಥದ್ದಾಯಿತು. ಇವತ್ತು ಜನರಿಗೆ ನೇರವಾಗಿ ಅವರಿಗೆ ಹಕ್ಕುಗಳನ್ನು ಕೊಡುವಂಥದ್ದು ಇರ್ಬೋದು, ಪಾಣಿಯನ್ನು ಕೊಡುವಂಥದ್ದು ಇರ್ಬೋದು, ಇವೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಜಿಲ್ಲೆಯ ಮಟ್ಟಿಗೆ ಇದೊಂದು ಐತಿಹಾಸಿಕದ ಕಾರ್ಯಕ್ರಮವಾಗಿದೆ. ಕೃಷ್ಣ ಬೈರೇಗೌಡರವರ ಭವಿಷ್ಯದ ಆಲೋಚನೆಗೆ ಇದು ಮುನ್ನುಡಿಯಾಗಿದೆ ಎಂದರು. ಇದೇ ವೇಳೆ ನೀವು ಸಚಿವರಾಗುವ ಆಸೆ ವ್ಯಕ್ತಪಡಿಸಿದ್ದೀರಿ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಗೆದ್ದ ಶಾಸಕರಿಗೆ ಮಂತ್ರಿ ಭಾಗ್ಯವಿಲ್ಲ ಎಂದಿದ್ದಾರೆ ಎಂದು ಕೇಳಿದ ಪ್ರಶ್ನೆಗೆ, ನಾವು ಆಸೆ ಪಟ್ಟಿದ್ದು ನಿಜ. ಆದರೆ ಸಿಎಂ ಡಿಸಿಎಂ ರವರು ಬಾಯಿ ಮುಚ್ಚಿಕೊಂಡಿರಿ, ಆ ಬಗ್ಗೆ ಎಲ್ಲೂ ಮಾತನಾಡಬೇಡಿ ಎಂದಿದ್ದಾರೆ. ಅದಕ್ಕೆ ನಾವು ಸಮ್ಮತಿಸಿ ಸುಮ್ಮನಾಗುತ್ತೇವೆ ಎಂದರು. ಅದರ ಅರ್ಥ ಏನ್ ಗೊತ್ತಾ ಸರ್, ಈಗ ನಾನೇ ಒಂದು 5 ಸಲ ಗೆದ್ದಿರ್ತೀನಿ, ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಯಾರೋ ಫಸ್ಟ್ ಟೈಮ್ ಬಂದಿರೋನು ಮಿನಿಸ್ಟರ್ ಎತ್ಕೊಂಡ್ಬಂದ್ಬಿಟ್ರೆ 5-6 ಸಲ ಗೆದ್ದಿರೋರ್ಗೆ ಏನಾಗಿದೆ. ಸೊ ಇದು ಒಳ್ಳೆ ತೀರ್ಮಾನ. ಸ್ಮೀಟ್ ಅಲ್ಲಿ ಹೇಳಿದ್ರು ಫಸ್ಟ್ ಟೈಮರ್ಸ್ಗೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರಿಂದ ಈಗ ನಾವು ಫಸ್ಟ್ ಟೈಮರ್ಸ್ ಎಲ್ಲ ಮಾತಾಡ್ಕೊಂಡ್ವಿ, ಹಣ ಈಗ ಕೊಡಲ್ಲ ಅಂತ ಹೇಳಿದರೆ ಆರಾಮಾಗಿರೋಣ. ಹಿಂದಿನ ಬೃಹತ್ ವೇದಿಕೆಯಲ್ಲಿ ಫಲಾನುಭವಿಗಳನ್ನು ಕೂರಿಸಿ ಕಂದಾಯ ಇಲಾಖೆಯ ಶಾಶ್ವತ ದಾಖಲೆಗಳನ್ನು ತಾಲೂಕುವಾರು ವಿತರಿಸಿದ್ದು ವಿಶೇಷ ಗಮನ ಸೆಳೆಯಿತು. ದರಖಾಸ್ತು ಪೋಡಿ ಹಾಗೂ ಕಂದಾಯ ಗ್ರಾಮ ಹಕ್ಕುಪತ್ರಗಳ ವಿತರಣೆ ಕಾರ್ಯ ಪ್ರಕ್ರಿಯೆಯಲ್ಲಿ ಶ್ರಮಿಸಿದ ಕಂದಾಯ ಇಲಾಖೆಯ 30 ಸಿಬ್ಬಂದಿಗೆ ಗೌರವಿಸಲಾಯಿತು. ವಿವಿಧ ಯೋಜನೆಗಳ ಅಡಿ 25,000 ಫಲಾನುಭವಿಗಳು ಕಂದಾಯ ಸೇವೆಯ ದಾಖಲೆಗಳನ್ನು ಪಡೆಯುವ ಮೂಲಕ ಜಿಲ್ಲೆಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತದ ಅಧ್ಯಕ್ಷ ಡಾಕ್ಟರ್ ಬಿಸಿ ಮುದ್ದು ಗಂಗಾಧರ್, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎನ್ ಸಂಪಂಗಿ, ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಅಂಜಿನಪ್ಪ, ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮದ ಅಧ್ಯಕ್ಷ ಬಿಜಿ ಗಣೇಶ್, ಶಾಸಕರುಗಳಾದ ಪ್ರದೀಪ್ ಈಶ್ವರ್, ಕೆಎಚ್ ಪುಟ್ಟಸ್ವಾಮಿಗೌಡ, ಡಾಕ್ಟರ್ ಎಚ್ ನರಸಿಂಹಯ್ಯ, ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವನಹಳ್ಳಿ ಎನ್ ರಮೇಶ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ನಾಳೆ ಅಂದರೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದ್ವಿತೀಯ PUC ಪಬ್ಲಿಕ್ ಪರೀಕ್ಷೆ ನಡೆಯಲಿದೆ. ಶಾಲಾ ಪೂರ್ವ ಶಿಕ್ಷಣ ಹಾಗೂ PU ಬೋರ್ಡ್ಗಳು ಸಕಲ ಸಿದ್ಧತೆ ನಡೆಸಿಕೊಂಡಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,986 ವಿದ್ಯಾರ್ಥಿಗಳು 24 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದು, ಎಲ್ಲ ಕೇಂದ್ರಗಳಲ್ಲೂ CC ಕ್ಯಾಮೆರಾ ಅಳವಡಿಸಲಾಗಿದ್ದು, ಇಡೀ ಜಿಲ್ಲೆಯ ಎಲ್ಲ ಕೇಂದ್ರಗಳನ್ನು ಏಕಕಾಲದಲ್ಲಿ ವೀಕ್ಷಣೆ ಮಾಡಲು ಜಿಲ್ಲಾ ಕೇಂದ್ರ DC ಕಚೇರಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೌದು, ವರ್ಷವಿಡೀ ಕಳಿತು ಬಾಯಿ ಪಾಠ ಮಾಡಿದ ಎಲ್ಲ ವಿಷಯಗಳಿಗೆ ಉತ್ತರ ಬರೆಯುವ ಕಾಲಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದ ನಡೆಯುತ್ತಿರುವ ದ್ವಿತೀಯ PUC ಪಬ್ಲಿಕ್ ಪರೀಕ್ಷೆಗೆ PU ಬೋರ್ಡ್ ಸಕಲ ಸಿದ್ಧತೆ ನಡೆಸಿಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 24 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಎಲ್ಲ ಕೇಂದ್ರಗಳಲ್ಲೂ CC ಕ್ಯಾಮೆರಾ ಅಳವಡಿಸಲಾಗಿದ್ದು, ಪರೀಕ್ಷಾ ಕೇಂದ್ರಗಳಲ್ಲಿ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 12,986 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪ್ರತಿ ಪರೀಕ್ಷಾ ಕೇಂದ್ರದ ಮುಂದೆ 4 ಜನ ಪೊಲೀಸರನ್ನ ಕಾವಲಿಗೆ ನೀಡಿದ್ದು, ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಅಂತರದಲ್ಲಿ ಜೆರಾಕ್ಸ್, ಸೈಬರ್ ಸೆಂಟರ್ ಕೇಂದ್ರಗಳನ್ನು ಮುಚ್ಚಿಸಲಾಗಿದೆ. ಇನ್ನು ಪ್ರತಿ 500 ಮೀಟರ್ ವಿದ್ಯಾರ್ಥಿಗಳಿರುವ ಕೇಂದ್ರಕ್ಕೆ ಒಬ್ಬರು, ಅದಕ್ಕಿಂತ ಮೇಲೆ ಇರುವ ಕೇಂದ್ರಗಳಿಗೆ ಇನ್ನೊಬ್ಬರು ಕಸ್ಟೋಡಿಯನ್, ಒಬ್ಬ ಮುಖ್ಯಾಧಿಕಾರಿ, ಪೇಪರ್ ಇನ್ಚಾರ್ಜರ್ ಮತ್ತು ಒಬ್ಬ ಉತ್ತರಾಧಿಕಾರಿಯನ್ನು ನೇಮಕ ಮಾಡಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮೆರಾ ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಪೇಪರ್ ಲೀಕ್ ಆಗಿದೆಯಂತೆ, ಆಗುತ್ತದಂತೆ ಎಂಬ ಗಾಸಿಪ್ಗಳಿಗೆ ಕಿವಿಕೊಡದೆ, ಅಡ್ಡಿ ಆತಂಕ ಪಡದೆ ಪರೀಕ್ಷೆ ಬರೆಯಿರಿ ಎಂದು PU ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಖ್ಯ ಅಧಿಕಾರಿ, ಎರಡನೇದು ಪೇಪರ್ ಕಸ್ಟೋಡಿಯನ್, ಮೂರನೇದು ಉತ್ತರಾಧಿಕಾರಿ ಅಂದರೆ ಉತ್ತರ ಪತ್ರಿಕೆಯನ್ನು ನೋಡ್ಕೊಳ್ತಕ್ಕಂಥವ್ರು, ಮತ್ತು ಆಫೀಸ್ ಸೂಪರ್ಡೆಂಟ್. ಇಷ್ಟು ಜನನ ನಾವು ಆಲ್ರೆಡಿ ಅಪಾಯಿಂಟ್ ಮಾಡಿದ್ದೀವಿ. ಮತ್ತು ಆಯಾ ಕೇಂದ್ರಗಳಲ್ಲಿ ಎಷ್ಟು ರೂಮುಗಳು ಬರ್ತದೋ ಅಷ್ಟು ಜನನ ಆಯಾ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಒಂದು ಲೆಟ್ರ್ ಕೊಟ್ಟು ಕೊರತೆ ಬಿದ್ದಿರೋರನ್ನ ತಗೊಳ್ಳೋಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಮತ್ತು ಉಪನ್ಯಾಸಕರನ್ನು ತೆಗೆದುಕೊಂಡು ಪರೀಕ್ಷೆಗಳು ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿದ್ದೀವಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ KN ಅನುರಾಧ ಅವರಿಗೆ ಸರ್ಕಾರ ಜಿಲ್ಲಾಧಿಕಾರಿಯಾಗಿ ನೇಮಕಗೊಳಿಸಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಗೆ ಸಾರ್ವಜನಿಕರು, ಮುಖಂಡರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಭಿನಂದನೆ ಸಲ್ಲಿಸಿದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೂತನ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಕೆಎನ್ ಅನುರಾಧ ಅಧಿಕಾರವನ್ನು ಸ್ವೀಕರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸರ್ಕಾರ ಜಿಲ್ಲಾಧಿಕಾರಿ ಬಸವರಾಜು ಅವರ ಜಾಗಕ್ಕೆ ನೂತನವಾಗಿ ತಮ್ಮನ್ನು ನೇಮಿಸಲಾಗಿದೆ. ಬಸವರಾಜು ಅವರು ಕಂದಾಯ ಇಲಾಖೆಯಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಾನು ಸಹ ಸೇವೆ ಸಲ್ಲಿಸುತ್ತೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿಯೂ ಸಹ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಮುಂದಿನ ಸರ್ಕಾರದ ಆದೇಶದವರೆಗೆ ಮುಂದುವರಿಯುತ್ತೇನೆ. ಹೆಚ್ಚುವರಿ ಜವಾಬ್ದಾರಿ ಇರುವುದರಿಂದ ಜಿಲ್ಲೆಯ ಸಮಗ್ರ ಮಾಹಿತಿ ಪಡೆದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ನನಗೆ ಒಂದು ಆದೇಶ ಹೊರಡಿಸ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ನೇಮಿಸಿದೆ ಶ್ರೀ ಬಸವರಾಜು ಅವರ ಜಾಗದಲ್ಲಿ. ಬಸವರಾಜ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದರು. ಅದೇ ಕೆಲಸನ ನಾನು ಸಹ ಕಂದಾಯ ಇಲಾಖೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೇನೆ. ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಕಾರ್ಯಕ್ರಮಗಳಿತ್ತು, ಈ ಸದ್ಯಕ್ಕೆ ನನಗೆ ಹೆಚ್ಚುವರಿ ಹೊಣೆಯನ್ನು ವಹಿಸಿದ್ದಾರೆ. ಅದನ್ನು ಭಾಳ ಶೀಘ್ರದಲ್ಲಿ ಹೊಸ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅಲ್ಲಿವರೆಗೂ ನಾನು ಈಗ ನಾವು ಏನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನ ನಾವು ಕ್ಯಾರಿ ಆನ್ ಮಾಡ್ತಾ ಇದ್ವಿ RDPR ಇಲಾಖೆಯಲ್ಲಿರ್ಬೋದು, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ಒಳ್ಳೆ ಕೆಲಸಗಳನ್ನು ಹಿಂದಿನ ಜಿಲ್ಲಾಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗೂ ಈ ವೇಳೆ ಗ್ಯಾರಂಟಿ ಯೋಜನಾ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ಬೈಯಪ್ಪ, ನಿರ್ದೇಶಕರಾದ ಮಂಜುನಾಥ್, ರಾಮಚಂದ್ರಪ್ಪ, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, PDOಗಳಾದ ಪ್ರಕಾಶ್, ಗಂಗರಾಜು, ದಿಲೀಪ್ ಕುಮಾರ್, ಹಿಸಾಕ್, ಮೆಹಬೂಬ್ ಪಾಷಾ, ಬಿ ಸುರೇಶ್ ಇನ್ನಿತರರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ಜಿಲ್ಲೆಯ ಹೊರವಲಯದ ಟಮಕ ಬಡಾವಣೆಯಲ್ಲಿ ಸುಮಾರು 5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೋವಿ ಸಮುದಾಯದ ಭವನ ಉದ್ಘಾಟನೆಯಾಗುವವರೆಗೂ ಸಮುದಾಯದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಂಗಮ್ಮ ಮುನಿಸ್ವಾಮಿ ಅವರನ್ನು ಅಧ್ಯಕ್ಷೆಯಾಗಿ ಮುಂದುವರಿಸಲು ಬೋವಿ ಯುವ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ SV ಲೋಕೇಶ್, ಬೋವಿ ಯುವ ವೇದಿಕೆ ಪದಾಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಬೋವಿ ಯುವ ವೇದಿಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಬೋವಿ ಯುವ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ SP ಲೋಕೇಶ್ ಮಾತನಾಡಿ, ಸರ್ಕಾರಗಳಿಂದ ಸಮುದಾಯದ ಅನುದಾನವನ್ನು ಮಂಜೂರು ಮಾಡಿಸಿಕೊಂಡು ಬರುವ ಕೆಲಸ ಸುಲಭವಾಗಿ ಆಗುವುದಿಲ್ಲ. ಆದರೆ ಸಮುದಾಯದ ಹಿರಿಯರಾದ ಮಂಗಮ್ಮ ಮುನಿಸ್ವಾಮಿ ಅವರು ಸರ್ಕಾರದಲ್ಲಿ ಸುಮಾರು 5 ಕೋಟಿ ರೂಪಾಯಿಗಳನ್ನು ಸಮುದಾಯ ಭವನಕ್ಕೆ ಹಣ ಬಿಡುಗಡೆ ಮಾಡಿಸಿದ್ದ ಕೀರ್ತಿ ಅವರಿಗೆ ಸಲ್ಲಬೇಕು. ಈ ನಿಟ್ಟಿನಲ್ಲಿ ಬೋವಿ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಅವರೇ ಅಧ್ಯಕ್ಷರಾಗಿರಬೇಕು ಎಂದು ಒತ್ತಾಯ ಮಾಡಿದರು. ಎಲ್ಲರೂ ಕೂಡ ಕರೆದಿದ್ವಿ, ಕೆಲವರು ಬಂದಿಲ್ಲ. ಸಿದ್ದರಾಮೇಶ್ವರ ಪೂರ್ವಭಾವಿಗೂ ಬಂದಿಲ್ಲ. ನಂತರ ಪೂರ್ವಭಾವಿ ಸಭೆ ಸೇರ್ತಿರ್ತೀವಿ, ಇಲ್ಲಿ ಇದೇ ಪತ್ರಕರ್ತರ ಭವನದಲ್ಲಿ ಸೇರಿ ಕೆಲವರು ಪದಾಧಿಕಾರಿಗಳು ಜಿಲ್ಲೆ ಪದಾಧಿಕಾರಿಗಳು ಆಯ್ಕೆ ಮಾಡ್ಕೊಂಡು ನಮ್ಮನ್ನು ಇಡೀ ಜಿಲ್ಲೆಯಲ್ಲಿ ಯಾರು ಕೂಡ ಕರೆದಿಲ್ಲ, ನಮ್ಗೆ ಮಾಹಿತಿಗಳೇ ಇಲ್ಲ. ಸರಿ, ದಿಢೀರ್ ಅಂತೇಳಿ ಬಂದು ಅಮ್ಮಗೆ ಗಾರ್ಲೆನ್ ಮಾಡಿ, ಅಮ್ಮ ನಾವು ಜಿಲ್ಲೆಯ ಅಧ್ಯಕ್ಷರನ್ನ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ, ನಿಮ್ಮ ಆಶೀರ್ವಾದ ಬೇಕು. ಅವ್ರು ದಿಢೀರ್ ಬಂದಾಗ ಏನು ಉತ್ತರ ಕೊಡೋಕ್ಕಾಗುತ್ತೆ? ಆಯ್ತಪ್ಪ, ಮುಂದೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇನ್ನು ಬೋವಿ ಯುವ ವೇದಿಕೆ ಅಧ್ಯಕ್ಷರಾಗಿ LG ಮುನಿರಾಜು ಅವರನ್ನು ಸಮುದಾಯದ ಸಂಘಟನೆಯಿಂದ ನೇಮಕ ಮಾಡಲಾಗಿತ್ತು. ಆದರೆ ಅವರಿಗೆ 50 ವರ್ಷ ಪೂರೈಸಿರುವ ನಿಟ್ಟಿನಲ್ಲಿ ಯುವ ವೇದಿಕೆ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲು ಸಭೆಯನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಉಳಿದ ತಾಲೂಕುಗಳಿಗೆ ಭೇಟಿ ನೀಡಿ ಬೋವಿ ಸಮುದಾಯದ ಯುವ ವೇದಿಕೆಗಳಿಗೆ ಪದಾಧಿಕಾರಿಗಳನ್ನು ಹಂತ ಹಂತವಾಗಿ ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಬೋವಿ ಯುವ ವೇದಿಕೆ ಜಿಲ್ಲಾ ಘಟಕ, ತಾಲೂಕು ಘಟಕ ಪದಾಧಿಕಾರಿಗಳು, ನಗರ ಘಟಕ ಪದಾಧಿಕಾರಿಗಳನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಈ ಸಂದರ್ಭದಲ್ಲಿ ಬೋವಿ ಸಮುದಾಯದ ಹಿರಿಯ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ನಿವೃತ್ತ ಲೆಕ್ಕಾಧಿಕಾರಿ ವೆಂಕಟರಮಣ, ಮುಖಂಡರು, ಬೋವಿ ಯುವ ವೇದಿಕೆ ಮುಖಂಡರು ಹಾಗೂ ಯುವ ಮುಖಂಡರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. 23 ವರ್ಷಗಳಿಂದ ಇಲಾಖೆಯಲ್ಲಿ ಕಾಯಂ ಮಾಡುತ್ತೇವೆಂಬ ಭರವಸೆ ಕೊಡುತ್ತಲೇ ಬರುತ್ತಿದ್ದಾರೆ. ಯಾವುದೇ ಕಾಯಂ ಆಗಿರುವುದಿಲ್ಲ, ಕನಿಷ್ಠ ವೇತನವೂ ನೀಡುತ್ತಿಲ್ಲ. ಜೀವನ ನಡೆಸುವುದೇ ಕಷ್ಟವಾಗಿದೆ. ಕೂಡಲೇ ಸರ್ಕಾರದ ಹಂತದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಎಂದು ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂ ಮಾಲೀಕರು ಒತ್ತಾಯಿಸಿದ್ದಾರೆ. ಎಲ್ಲ ಕೆಲಸಗಳು ಗೌರವ ಕೊಟ್ಟು ಇಲಾಖೆಗೆ ನಿಮ್ಮ ಮೇಲೆ ನೀವು ಹೋಗಿ ಅಲ್ಲಿ ಮಾಡಿ ಕೆಲಸ ಏಕಾಏಕಿ ಚಿಕ್ಕಬಳ್ಳಾಪುರ ಡಿಪ್ರೆಷನ್ ಏಕಾಏಕಿ ದೊಡ್ಡಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಜಿಲ್ಲಾಧಿಕಾರಿ ಕಚೇರಿಯ DDLR ಕಚೇರಿಯ ಆವರಣದಲ್ಲಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ DDLR ಕುಸುಮಲತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು.
ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟರೆಡ್ಡಿ ಮಾತನಾಡಿ, ಸುಮಾರು 23 ವರ್ಷಗಳಿಂದ ಇಲಾಖೆಯಲ್ಲಿ ನಡೆಯುವ ಕೆಲಸಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಸುಮಾರು ವರ್ಷದ ಹಿಂದೆಯಿಂದಲೂ ಕಾಯಂ ಮಾಡುತ್ತೇವೆಂಬ ಭರವಸೆ ಕೊಡುತ್ತಲೇ ಬರುತ್ತಿದ್ದಾರೆ. ಯಾವುದೇ ಕಾಯಂ ಆಗಿರುವುದಿಲ್ಲ. ಕನಿಷ್ಠ ವೇತನವೂ ಸಹ ನೀಡುತ್ತಿಲ್ಲ. ಇಲಾಖೆಯಲ್ಲಿ ಹೆಚ್ಚು ಕೆಲಸ ಇರುವುದರಿಂದ ಕಾಯಂ ಮಾಡಲು ವಿಶೇಷ ಅನುಭವದಡಿ ಹೈಕೋರ್ಟ್ ಆದೇಶ ಮಾಡಿದ್ದರೂ ಸಹ ಯಾವುದೇ ಕಾಯಂ ಮಾಡಿಲ್ಲ. ಸರ್ಕಾರದ ಹಂತದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಎಂದು ಆಗ್ರಹಿಸಿದರು. ಕೊಟ್ಟಿದ್ದಾರೆ ಈ ಒಂದಿನ ನಿಮಗೆ ಕಾಯಮಾತಿ ಮಾಡ್ತೀವಿ ಅಂತ ಯಾವುದು ಕಾಯಮಾತಿ ಆಗಲು ಯಾವುದೂ ಆಗಿಲ್ಲ. ಮತ್ತೆ ನಮ್ಮ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಯಾಕಂದರೆ ಸರ್ಕಾರದ ಎಲ್ಲ ಕೆಲಸಗಳನ್ನು ಮೊದಲು ರೆವೆನ್ಯೂ ಮತ್ತು ತತ್ಕಾಲ ಪಡೆಗಾಗಿ ನಮ್ಮ ಆಯ್ಕೆ ಮಾಡ್ಕೊಂಡಿದ್ದು 46 HL ಅಮೆಂಡ್ಮೆಂಟ್ ಮಾಡಿ ಪರವಾನಗಿ ಭೂಮಾಪಕರು ಇಲಾಖೆಯಲ್ಲಿ ಜಾಸ್ತಿ ಕೆಲಸ ಇದೆ, ಸ್ವಲ್ಪ ಇದನ್ನ ಲೈಸೆನ್ಸ್ ಬೇಕು ಅಂತ ಅದನ್ನು ಅಮೆಂಡ್ಮೆಂಟ್ ಮಾಡಿ ತಗೊಂಡ್ರು. ಮತ್ತು ಅದನ್ನು ಕಾಯಮಾತಿ ಮಾಡೋಕ್ಕೆ ಒಂದು ಸರ್ಕಾರದಿಂದ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಆದೇಶ ಬಂದಿದೆ. ಏನಂತ ಒಂದು ವಿಶೇಷ ನೇಮಕಾತಿಯಲ್ಲಿ ಅವ್ರ ಅಡಿಯಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 10 ವರ್ಷ ಮೇಲ್ಪಟ್ಟವ್ರನ್ನೆಲ್ಲ ನೀವು ಕಾಯಮಾತಿ ತಗೋಬೋದು ಅಂತ ಹೈಕೋರ್ಟಿಂದ ಮಾರ್ಗದರ್ಶನ ನೀಡಿದ್ರು ಸಹ ಯಾವುದೇ ನಮ್ಮನ್ನು ಕಾಯಮಾತಿಗೆ ಭರವಸೆ ಕೊಡ್ತಾ ಇಲ್ಲ. ಮತ್ತು ನಾವು ಮಾಡಿದ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಹಲವು ಬಾರಿ ಆಯುಕ್ತರಿಗೆ ಮನವಿ ಮಾಡಲಾಗಿದೆ. ನಿಗದಿತ ಸಮಯದಲ್ಲಿ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ರಾಜ್ಯ ನಿರ್ದೇಶಕ ಯಾಡಾಲ ಬಚ್ಚೇಗೌಡ, ರಾಜ್ಯ ಸಂಘದ ಕಾರ್ಯದರ್ಶಿ ಲೋಕೇಶ್, ಭವ್ಯ, ವಿನಯ್, ಕೀರ್ತಿ, ಕೃಷ್ಣಯ್ಯ, ಗಂಗಾ, ಹನುಮಂತಯ್ಯ, ರಾಜಶೇಖರ್, ಭೂಮಾಪಕ ಪದಾಧಿಕಾರಿಗಳು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಲಾಗುತ್ತಿದೆ. ಆದರೆ ಸತ್ತವರ ಅಕೌಂಟ್ ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿಯಾಗಿರುವುದು ಬೆಳಕಿಗೆ ಬಂದಿದ್ದು, ಇದೀಗ ಈ ಯೋಜನೆ ಸರ್ಕಾರವನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದೆ. ಹೀಗಾಗಿ ಸರ್ಕಾರ ಸತ್ತವರ ಖಾತೆಗೆ ಜಮೆಯಾಗಿರುವ ಗೃಹಲಕ್ಷ್ಮಿ ಹಣವನ್ನು ವಾಪಸ್ ಪಡೆದುಕೊಳ್ಳಲು ಮುಂದಾಗಿದೆ. ಬರೋಬ್ಬರಿ 69,000 ಸತ್ತವರ ಬ್ಯಾಂಕ್ ಖಾತೆಗಳಿಗೆ 79 ಕೋಟಿ ರು ಗೃಹಲಕ್ಷ್ಮಿ ಹಣ ಪಾವತಿ ಆಗಿರುವುದನ್ನು ಸರ್ಕಾರ ಪತ್ತೆ ಮಾಡಿದ್ದು, ಈ ಹಣವನ್ನು ಇದೀಗ ವಾಪಸ್ ಪಡೆದುಕೊಳ್ಳಲು ಸರ್ಕಾರ ಬ್ಯಾಂಕ್ ಅಧಿಕಾರಿಗಳ ಜೊತೆಯೂ ಸಂಪರ್ಕ ಸಾಧಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೈಭವೀಕರಣವಿಲ್ಲದ ಕಂದಾಯ ಇಲಾಖೆಯ ಐತಿಹಾಸಿಕ ದಿನ ಇಂದು. 25,000 ಜನರಿಗೆ ಕೃಷ್ಣ ಬೈರೇಗೌಡರಿಂದ ಸರ್ಕಾರಿ ಮಂಜೂರಾತಿ ಜಮೀನುಗಳ ದಾಖಲೆ ವಿತರಣೆ. ಶಾಸಕ SN ಸುಬ್ಬಾರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್. ಶಾಸಕ ಸ್ಥಾನ ಸಿಂಧುಗೊಳಿಸಿದ್ದ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಕಂದಾಯ ಸೇವೆಗಳ ದಾಖಲೆಗಳನ್ನು ತಾಲೂಕುವಾರು ವಿತರಣೆಗೆ ವಿಶೇಷ ಗಮನ. ಕಂದಾಯ ಇಲಾಖೆಯ ಇತಿಹಾಸದಲ್ಲಿಯೇ ಇದೊಂದು ಐತಿಹಾಸಿಕ ಮೈಲುಗಲ್ಲು. ಸಚಿವ ಡಾಕ್ಟರ್ MC ಸುಧಾಕರ್. ಸಿಸಿಟಿವಿ ಕಣ್ಗಾವಲಿನಲ್ಲಿ ಶನಿವಾರದಿಂದ ದ್ವಿತೀಯ PUC ಪರೀಕ್ಷೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 24 ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿರುವ 12,986 ವಿದ್ಯಾರ್ಥಿಗಳು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.